ಮಾಡಿದಂತ ದೃಶ್ಯಗಳನ್ನ ನೋಡಿದ್ವಿ. ಅಲ್ಲಿ ಮಾಹೋಲ್ ಹೇಗಿತ್ತು ರಂಜಿತ್? ಎಸ್ ಶ್ರೀಲಕ್ಷ್ಮಿ, ನಾನು ಮತ್ತೆ ಶ್ರೀಪಾದ್ ಪಾಟೀಲ್ ಇಬ್ರು ಕೂಡ ಜೊತೆಗೆ ಇದ್ವಿ. ನರೇಂದ್ರ ಮೋದಿ ಅವರು ಆಗಮನ ಮೈಸೂರು ಕೇಸರಿಮಯವಾಗಿತ್ತು. ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಂತೆ ಕಿಕ್ಕಿರಿದು ಸೇರಿದಂತ ಜನಸಾಗರ ಮೋದಿ ಮೋದಿ ಅಂತೇಳಿ ಘೋಷಣೆಯನ್ನ ಕೂಗ್ತಾ ಇತ್ತು. 3ನೇ ಬಾರಿ ಪ್ರಧಾನಿಯನ್ನ ಮತ್ತೆ ನರೇಂದ್ರ ಮೋದಿಯಾಗಿ ಮಾಡೋದಕ್ಕೆ ಇಲ್ಲಿನ ಜನ ಸೇರಿರುವಂತ ಜನ ಎಷ್ಟು ಉತ್ಸುಕರಾಗಿದ್ರು ಅಂತ ಹೇಳಿದ್ರೆ, ಕೇಸರಿ ಒಂದು ಕಹಳೆಯನ್ನೇ ಮೊಳಗಿಸಿದೆ. ಇವತ್ತಿನಿಂದ ಅದೇನೇ ಲೆಕ್ಕಾಚಾರ ನಿನ್ನೆವರೆಗಿದ್ರು ಕೂಡ ಇವತ್ತೆಲ್ಲವೂ ಕೂಡ ಮೂಡ್ ಬದಲಾದಂಗೆ ಕಾಣಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಗೆ ಬರ್ತಾ ಇದ್ದಂತೆ ಮೋದಿ ಮೋದಿ ಅಂತೇಳಿ ಕೂಗ್ತಾ ಇದ್ರು ಜನ. ಮೋದಿ ಬಂದವರೇ ವೇದಿಕೆಯಲ್ಲಿ ಕುಳಿತಿದ್ದಂತ ದೇವೇಗೌಡರನ್ನ ಕೈ ಕುಲುಕಿ ಮಾತಾಡಿಸಿದ್ರು. ದೇವೇಗೌಡರು ಮಂಡಿ ನೋವಿದ್ರು ಕೂಡ ಎದ್ದು ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಬರಮಾಡಿಕೊಂಡ್ರು. ಆ ನಂತರ ಅಲ್ಲೇ ಇದ್ದಂತ ಕುಮಾರಸ್ವಾಮಿ, ಯಡಿಯೂರಪ್ಪ ಅವರೆಲ್ಲರೂ ಕೂಡ ಅವ್ರ ಕಣ್ಣಲ್ಲಿ ಒಂದು ಗೆಲುವಿನ ನಗೆ ಕಾಣಿಸ್ತಾ ಇತ್ತು. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡೋದಕ್ಕಿಂತ ಮುಂಚೆ ದೇವೇಗೌಡರು ಮಾತನಾಡ್ತಾರೆ. ದೇವೇಗೌಡರು ಇಲ್ಲಿವರೆಗೂ ಕೂಡ ಮಾಡಿದಂತ ಭಾಷಣ, ಇವತ್ತಿನ ಭಾಷಣ ಅದು ಒಂದು ಬೇರೆ ರೀತಿಯಾಗೇ ಇತ್ತು. ದೇವೇಗೌಡರ ಭಾಷಣದಲ್ಲಿ ಹೇಳ್ತಾರೆ, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರಿಗೆ ತೀಕ್ಷ್ಣವಾಗಿ ಮಾತನಾಡ್ತಾರೆ ದೇವೇಗೌಡರ ಆ ಮಾತಿನ ಆ ಸ್ವರದ ಕಂಪನದಲ್ಲೇ ಗೊತ್ತಾಗ್ತಾ ಇತ್ತು ಈ ಬಾರಿ ಬಿಜೆಪಿ ಮತ್ತೆ JDS ನ ಸಮನ್ವಯತೆ ಎಷ್ಟಿದೆ ಅನ್ನೋದು ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಶ್ರೀಲಕ್ಷ್ಮಿ, ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರು ಆ ಮೂಲಕ ಒಂದು ಇತಿಹಾಸವನ್ನ ಬರೆದಿದೆ. ಮಾಜಿ ಪ್ರಧಾನಿ ಒಬ್ರು, ಹಾಲಿ ಪ್ರಧಾನಿ ಒಬ್ರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡು ಒಂದು ಮೋಡಿ ಮಾಡಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣದ ಹಿಂದೆ ಮಾತನಾಡ್ತಾ ಕಾಂಗ್ರೆಸ್ನವರು ಭಾರತ್ ಮಾತೆಗೆ ಜೈ ಹೇಳೋದಕ್ಕೆ ಪರ್ಮಿಷನ್ ಬೇಕಾ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾರೆ. ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಮತ್ತೆ ಈ ದೇಶ ಮುಂದೆ ಭವಿಷ್ಯದಲ್ಲಿ ಹೇಗೆ ದೂರದೃಷ್ಟಿಯನ್ನ ಇಟ್ಟುಕೊಂಡು ನಾವು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ವಿ, ಮತ್ತೆ ನಮ್ಮ ಪ್ರಣಾಳಿಕೆಯಲ್ಲಿ ಏನೇನಿದ್ದೇವೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡಿದ್ರು. ನನ್ನ ಜೊತೆಲಿ ಶ್ರೀಪಾದ್ ಪಾಟೀಲ್ ಕೂಡ ಇದ್ದಾರೆ, ಅವರು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಶ್ರೀಪಾದ್ ಪಾಟೀಲ್, ಇವತ್ತಿನ ನರೇಂದ್ರ ಮೋದಿ ಅವರ ಭಾಷಣ ನೋಡ್ತಾ ಇದ್ರೆ ತಮ್ಗೆ ಏನನ್ಸುತ್ತೆ? ವೈಯಕ್ತಿಕವಾಗಿ ತಾವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು ಜನರ ರೆಸ್ಪಾನ್ಸು. ಪ್ಲೀಸ್ ಶ್ರೀಪಾದ್ ಪಾಟೀಲ್. ಎಸ್ ಸರ್, ಪ್ರಧಾನಿ ಮೋದಿ ಅವರು ಪ್ರಮುಖವಾಗಿ ಇವತ್ತಿನ ತಮ್ಮ ಭಾಷಣದಲ್ಲಿ 3 ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರಲ್ಲಿ ಕಾಂಗ್ರೆಸ್ ಅನ್ನ ಕಟುವಾಗಿ ಟೀಕಿಸಿದ್ದು, ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದು, ಕಾಂಗ್ರೆಸ್ನ ಮನಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಭಾಷಣದುದ್ದಕ್ಕೂ ಅವರು ಪ್ರಸ್ತಾಪ ಮಾಡಿದ್ದು. ಕಾಂಗ್ರೆಸ್ನ ಒಬ್ಬರು ನೇತಾರರು ಹೇಳ್ತಾರೆ, ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾ ಇದ್ದೀನಿ, ನಮ್ಮ ನಾಯಕರ ಪರ್ಮಿಷನ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ. ಅಂದ್ರೆ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಯನ್ನ ಕೂಗೋದಕ್ಕೆ ನಿಮ್ಮ ಉನ್ನತ ಮಟ್ಟದ ನಾಯಕರನ್ನ ಪರ್ಮಿಷನ್ ಕೇಳಬೇಕಾ ನೀವು? ಈ ರೀತಿಯ ಪರಿಸ್ಥಿತಿ ಕಾಂಗ್ರೆಸ್ನವರದ್ದು. ಇಂಥವರ ಕೈಗೆ ನೀವು ಅಧಿಕಾರವನ್ನ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ನೆರೆದಿದ್ದ ಜನಸಾಗರಕ್ಕೆ ಮಾಡ್ತಾ ಇದ್ದಂತೆ ಇಲ್ಲಿನ ಜನರು ಮೋದಿ ಮೋದಿ ಅನ್ನುವಂತಹ ಘೋಷಣೆಗಳನ್ನ ಕೂಗೋದರ ಜೊತೆಗೆ ಕಾಂಗ್ರೆಸ್ಗೆ ಧಿಕ್ಕಾರ ಅನ್ನುವಂತಹ ಘೋಷಣೆಗಳನ್ನ ಕೂಡ ಕೂಗಿದ್ರು. ಇದರ ಜೊತೆಗೆ ಎಲ್ಲಿವರೆಗೂ ಮೋದಿ ಇರ್ತಾನೋ ಅಲ್ಲಿವರೆಗೂ ಇಂಥ ದುಷ್ಟ ಶಕ್ತಿಗಳನ್ನ ಯಶಸ್ವಿ ಆಗೋದಕ್ಕೆ ಬಿಡೋದಿಲ್ಲ, ಇದು ಮೋದಿಯ ಮತ್ತೊಂದು ಗ್ಯಾರಂಟಿ ಅನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾ ಇದ್ದಂತೆ ಪ್ರಧಾನಿ ಮೋದಿಯವರ ಪರವಾಗಿ ಜಯಘೋಷ ಸಿಡಿಲು ಗುಡುಗಿನಂತೆ ಇಲ್ಲಿ ಮನೆ ಮಾಡ್ತು. ಇದರ ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ ಪ್ರಧಾನಿ ಮೋದಿ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಈ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡ್ತಾ ಇದ್ರೆ, ಕಾಂಗ್ರೆಸ್ನ ನೇತಾರರು ಪರದೇಶಕ್ಕೆ ಹೋಗಿ ನಮ್ಮ ದೇಶದ ಗೌರವವನ್ನ ಕಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥ ಕಾಂಗ್ರೆಸ್ ಪಾರ್ಟಿ ನಮ್ಮ ದೇಶಕ್ಕೆ ಬೇಕಾ? ಇದು ನಮ್ಮ ದೇಶದ ಭವಿಷ್ಯಕ್ಕೆ ಮಾರಕ. ಕೊಡಗಿನಲ್ಲಿ ಪ್ರತಿ ಮಾತೆಯರು ತಮ್ಮ ಮಕ್ಕಳನ್ನ ರಾಷ್ಟ್ರದ ರಕ್ಷಣೆಗಾಗಿ ಕಳಿಸ್ಬೇಕು ಅನ್ನುವಂತಹ ಕನಸನ್ನ ಕಾಣ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನವರು ತುಕಡೆ ಗ್ಯಾಂಗ್ಗೆ ಸುಲ್ತಾನ್ನಾಗಿ ಮೆರಿತಾ ಇದ್ದಾರೆ. ಇಂಥ ಕಾಂಗ್ರೆಸ್ ಪಾರ್ಟಿ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಇದರ ಜೊತೆಗೆ ದೇಶದ ಆರ್ಥಿಕತೆ, ಸಾಮಾಜಿಕ ಹಲವು ವಿಚಾರಗಳಿಗಾಗಿ, ದೇಶದ ಅಭಿವೃದ್ಧಿಗಾಗಿ ನಿಮ್ಮ ಪ್ರಧಾನಿ ಮೋದಿ 24/7 ಫಾರ್ 2047 ಕೆಲಸ ಮಾಡಿಯೇ ಮಾಡ್ತೀನಿ. ನಿಮ್ಮ ಜೊತೆಗೆ ನನ್ನ ಸಹಕಾರ, ನನ್ನ ಜೊತೆಗೆ ನಿಮ್ಮ ಸಹಕಾರ ಇದ್ದಾಗ ಮಾತ್ರ ಎಲ್ಲವೂ ಸಾಧ್ಯ ಅನ್ನುವಂತಹ ಮಾತನ್ನ ಪ್ರಧಾನಿ ಮೋದಿ ಘಂಟಾಘೋಷವಾಗಿ ಹೇಳಿದ್ರು. ಶ್ರೀಲಕ್ಷ್ಮಿ. ಓಕೆ ಶ್ರೀಪಾದ್ ಪಾಟೀಲ್, ಮತ್ತೆ ವಾಪಸ್ ಬರ್ತೀನಿ.